ಲೈಫ್ ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಆಚೆ ಬಂದೆ ದಿನ ಆದಮೇಲೆ ಕಾಫಿ ಸೈನಿಂಗ್ ಅಪ್ ಗೈಸ್. ಹಾಯ್ ಗುಡ್ ಮಾರ್ನಿಂಗ್ ಸೋಲ್ಸ್. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಆ್ಯಕ್ಚುಲಿ ಏನಂದರೆ ಸಂಡೇ ತುಂಬ ಲೇಸಿ, ನಾನು ಎದ್ದೊಳೋದು ಲೇಡಿ, ಆಲ್ಮೋಸ್ಟ್ 9:30 ಆ ಟೈಮ್ಗೆ ಎದ್ದೊಳೋದು. ಸೊ ಇವತ್ತೆಲ್ಲಾದರೂ ಹೋಗೋಣ, ಟೆಂಪಲ್ಗೆಲ್ಲಾದರೂ ಹೋಗೋಣ ಅನಿಸ್ತು ಮೈಂಡ್ಗೆ. ಆಮೇಲೆ ಬಂಡೆ ಮಾಲ್ಕಮ್ಮ ಟೆಂಪಲ್ ನಾನು ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ. ಸೊ ಮೈಂಡ್ಗೆ ಬಂತು, ನಾನು ಬಂದಿದ್ದೆ ಮಾಡ್ಬಿಡ್ತೀನಿ ಅದನ್ನೆಲ್ಲ. ನಾಳಿದ್ದು ಪೋಸ್ಟ್ಪೋನ್ ಎಲ್ಲ ಮಾಡೋಕ್ಕೋಗಲ್ಲ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಇವತ್ತಾಗಲ್ಲ, ಈ ಥರ ರೀಸನ್ ಕೊಡೋಕ್ಕೋಗಲ್ಲ, ನಾನು ರೀಸನ್ ಕೊಡೋಕ್ಕೋಗಲ್ಲ. ಸೊ ಸರಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ನೋಡೋಣ. ಸೊ ಇದೆಲ್ಲ ನೋಡ್ತಿದ್ರೆ ಏನು ಅನಿಸುತ್ತೆ ಅಂದರೆ ಎಲ್ಲ ಕಡೆಯಿಂದನೂ ಜಗತ್ತು ಚೇಂಜ್ ಆಗ್ತಿದೆ. ಎಲ್ಲರೂ ಮಾಡಲೇಬೇಕು, ಸ್ಟ್ರೈಕ್ ಮಾಡಲೇಬೇಕು. ಅಂದ್ರೆ ಅವರು ಇವಾಗ ನನ್ಗೇನೋ ಸಿಗ್ತಾ ಇದೆ ಅಂತ ಒಬ್ಬ ಹೋಗ್ತಾರೆ, ಆಮೇಲೆ ಏನ್ ಕತೆ, ನಿಮ್ಗೂ ಒಂದ್ ದಿವಸ ಬರುತ್ತೆ, ನಿನ್ ಕೈಗೆ ಟೈಟ್ ಆಗುತ್ತೆ, ಖರ್ಚು ಆಗ್ತಾನೆ ಇರುತ್ತಲ್ಲ. ಜೋಕರ್, ಸಸ್ಪೆನ್ಷನ್, ಗಾಡಿ ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ಕೋಬೇಕಲ್ಲ. ಇವಾಗ ಬಾಡಿ ಗಾಡಿ ತಗೊಂತ ಇದ್ರಲ್ಲ, ಅವ್ರನ್ನ ಕಷ್ಟ ಪಡ್ತಾ ಇದ್ರು, ಬಾಡಿಗೆ EMI ಕಟ್ಬೇಕು, ಫ್ಲೀಟ್ ಯಾರಿಗೂ ಏನು ಸಿಗ್ತಾ ಇಲ್ಲ, ಬರೀ ಆ ಪ್ಲಾಟ್ಫಾರ್ಮ್ ಅವ್ರಿಗೆ ಪ್ರಾಫಿಟ್. ನಮ್ಮ ಲೈಫ್ ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮನ್ನ ಲೈಫ್ನ ಬೇರೆಯವ್ರು ಯೂಸ್ ಮಾಡಿಕೊಂಡು ಬೆಳೀತಾ ಇರ್ತಾರೆ, ದುಡ್ಡು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಹೇಳೋದೇನೆಂದರೆ ನಿಮ್ಗೇನು ಅನಿಸ್ತಿದೆ ಅದನ್ನು ಮಾಡಿಬಿಡಿ. ನಿಮ್ಮ ಬಿಸ್ನೆಸ್ಸಾ, ಇಲ್ಲ ಏನೊಂದು ರೀಲ್ ಮಾಡಬೇಕಾ, ಇಲ್ಲ ಏನೋ ಒಂದು ಸ್ಕಿಲ್ ಇರಲಿ, ಡ್ರಾಯಿಂಗ್ ಮಾಡಬೇಕಾ, ಗಿಟಾರಾ, ನಾನು ಹೇಳ್ತಿರೋದಷ್ಟೇ. ನಾನು ಹೇಳ್ತಿರೋದೇನೆಂದರೆ ನಿಮಗೆ ಇಷ್ಟ ಆಗ್ತಿದೆ ಅದನ್ನು ಮಾಡಿಬಿಡಿ. ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಪರ್ಪಸ್ ಇನ್ ಲೈಫು, ನೀವು ಎಲ್ಲಿ ಹೋಗ್ಬೇಕು, ನೀವು ಏನೇ ಮಾಡಬೇಕು, ಏನು ಮಾಡಿದ್ರೆ ನಿಮ್ಮ ಲೈಫು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಫೈನಲಿ ರೀಚ್ ಆದೆ ಟೆಂಪಲ್ಗೆ. ತುಂಬ ಜನ ಇದ್ದಾರೆ, ಮೇಬಿ ಸಂಡೇ ಅಂತಿರ್ಬೋದು. ನಾನು ಬರ್ತಿರೋದು ಫಸ್ಟ್ ಟೈಮ್ ಇದು, ನೋಡೋಣ ಹೆಂಗಿರುತ್ತೆ. ಆಚೆ ಬಂದಿದ್ದೆ, ಪ್ರಸಾದ ಕೊಟ್ಟೆ, ಎಲ್ಲ ತಿಂತಿದ್ದಾರೆ. ಮೈಂಡ್ ಫ್ರೆಶ್ ಆಗಿದೆ. ನಾನು ಎವ್ರಿ ಟೈಮ್ ನಾನು ಯಾವ ಟೆಂಪಲ್ ಹೋದ್ರೂ ಫೀಲ್ ಆಗುತ್ತೆ ನನಗೆ. ಹಾಂ ಸರ್, RR ನಗರ್ ಕ್ಲೆನ್ಸ್. ಸೊ ಈಗ ನನ್ನ ಫ್ರೆಂಡು, ಓಲ್ಡೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು, ಅವಳು ಮೀಟ್ ಆಗಬೇಕು. ಅವಳು ಇಲ್ಲೇ ಇದ್ದಾಳೆ, ಮೆಸೇಜ್ ಆಗ್ತದೆ. ಸೊ ಅವಳಿಗೆ ನನಗೆ ಹೆಲ್ಪ್ ಆಗುತ್ತೆ ಸ್ಕ್ರಿಪ್ಟ್ ಬರೆಯೋದೆಲ್ಲ. ಸೊ ನನಗೂ ಐಡಿಯಾಸ್ ಬರುತ್ತೆ, ಬಿಕಾಸ್ ಅವಳು ಮಾಡ್ಲಿಂಗ್ ಎಲ್ಲ ಮಾಡಿದ್ದಾಳೆ. ಸರಿ ಅಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂದ್ಬಿಟ್ಟು ಮೆಸೇಜ್ ಮಾಡಿದೆ. ಸೊ ಲೊಕೇಶನ್ ಕಳಿಸಿದ್ದಾಳೆ, ಅಲ್ಲಿ ಹೋಗ್ತಾಯಿದ್ದೀನಿ. ಈಗ ಇಲ್ಲೇ ಬರೋಕ್ಕೆ ಹೇಳಿದ್ದು ಮೇಡಮ್ ಅವರು ಬಂದವರೆಲ್ಲ ಗೊತ್ತಿಲ್ಲ, ನೋಡಬೇಕು ಒಳಗಡೆ ಹೋಗಿ ನೋಡೋಣ ಬನ್ನಿ. ಸೊ ನಾನು ಕೆಫೆಗೆ ಬಂದು ರೀಚ್ ಆಗಿದ್ದೀನಿ, ಇವಳಿನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡೋಣ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಕೆಫೆ ಅಂತೂ ಸೂಪರಾಗಿದೆ, ನೋಡ್ಬೋದು ನೀವು. ಸೊ ಮೇಲೆ ಚೆನ್ನಾಗಿದೆ, ಬಟ್ ಅಲ್ಲಿ ಕ್ಲೋಸ್ ಅಂತಾಗಿದೆ, ಸಕ್ಕತ್ತಾಗಿದೆ ಇಟ್ಕೊಳ್ಳೋದು. ಕೆಳಗಡೆ ಒಂದು ಚೆನ್ನಾಗಿದೆ. ಬರ್ತಿದೆ, ಅಲ್ಲೋಗ್ತಿದ್ದಾಳೆ ಅವಳು, ನಾನು ಇಲ್ಲಿದ್ದೆ, ಅವಳು ಅಲ್ಲೋಗ್ತಿದ್ದಾಳೆ. ರೌಂಡ್ ಹಾಕ್ಕೊಂಬರ್ತೀವಿ, ನನಗೆ ನನ್ನೇ ಹುಡುಕ್ತೆ. ಕುತ್ಕೋ. ಎಷ್ಟು ತಿಂಗಳಾಯ್ತು? ವರ್ಷ ಆಯ್ತಲ್ಲ? ಊದ್ಬಿಟ್ಟಿದ್ದೆ ಕಣೆ. ಏನ್ ಗೊತ್ತಾ, ಆಲ್ಮೋಸ್ಟ್ 1.5 year ಗ್ಯಾಪ್ ಕೊಟ್ಟಿಟ್ಟೆ ನಾವು ಮೀಟ್ ಆಗ್ತಿರೋದು. ಇವತ್ತು ಏನ್ ಅನ್ಕೋತಾ ಇದ್ದೆ ಗೊತ್ತಾ, ಮಾರ್ನಿಂಗ್ ಹೋಗೋಣ ಇವತ್ತು ಅನ್ಸ್ತಾ ಇತ್ತು, ರಂಜುನ ಮೀಟ್ ಆಗೋಣ, ಅವ್ನು ಹೆಂಗ್ ಬ್ಲಾಗ್ ಮಾಡ್ತಾನೆ ನೋಡೋಣ. ಮಾರ್ನಿಂಗ್ ಬ್ಲಾಗ್ ನೋಡ್ತಾನೆ ಇದೀನಿ, 3-4 ಸಲ ನೋಡ್ತೀನಿ, ಓಕೆನಾ, ಹೆಂಗ್ ಮಾಡ್ತಾನೆ ನೋಡೋಣ ಅಂತ. ಫೈನಲಿ ಇವತ್ತು ನೀನೇ ಹೇಳ್ಬಿಟ್ಟೆ ನಿಮ್ಗೆಲ್ಲ ವರ್ಕ್ ಆಗುತ್ತೆ ಮ್ಯಾಜಿಕ್. Guys, he's doing amazing, guys. Please support him always. Guys, first time guys. ಸೊ ತುಂಬಾ ವರ್ಷ ಆಯ್ತಾ? 1.5 year ಆಯ್ತು. 1.5 years ಆಯ್ತು. ಈಗ ಮೀಟ್ ಆಗ್ತಾರೆ, ಇವತ್ತೇ ಮೀಟ್ ಆಗ್ತಾರೆ. ಅಂಡ್ ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ಬಿಟ್ಟು ಆಲ್ಮೋಸ್ಟ್ ಒಂದು 5 years ಆಗ್ತಾ ಬಂತು. 5 years ಅಲ್ಲಿ 2 times ಅಷ್ಟೇ ನಾವು ಮೀಟ್ ಆಗಿರೋದು. ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಇವ್ರು ಸೀನಿಯರ್, ಅವಾಗ ಸೀನಿಯರ್. ಹೌದಾ, ಹಿಂಗ್ ನೋಡ್ತಾ ಇದ್ದೆ ಅವಾಗ. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಅದು ತುಂಬಾ ಚೆನ್ನಾಗಿತ್ತು. ನಾನು ಇವಳನ್ನ ಅಲ್ಲಿ ನೋಡ್ತಾ, ನಾನು
ಓ ಸರಿ ಹಿಂಗೆಲ್ಲ ಡ್ರೆಸ್ ಹಾಕೊಳ್ತಾರೆ, ಓ ನಾನು ಹಿಂಗೆ ಹಾಕೋಬೇಕು, ಅವಾಗ ಏನು ಐಡಿಯಾ ಇಲ್ಲ, ಸುಮ್ಮನೆ ಏನೋ ಮಾಡಬೇಕು. ಹೆಂಗೆ ವಾಕ್ ಮಾಡ್ಬೇಕು, ಹೆಂಗ್ ಪೋಸಸ್ ಕೊಡ್ಬೇಕು ಅಂತ ನನ್ನ ಹತ್ರ ಕೇಳ್ತಾ ಇದ್ದ ಗೈಸ್. ಇವಾಗ ನಾನು ಅವನ ಹತ್ರ ಕೇಳ್ಬೇಕು, ಜಿಮ್ಮಲ್ಲಿ ಹೆಂಗ್ ಪೋಸ್ ಮಾಡ್ಬೇಕು, ಯಾವ ವರ್ಕೌಟ್ಸ್ ಮಾಡ್ಬೇಕು, ಹೆಂಗ್ ಡಯಟ್ ಫಾಲೋ ಮಾಡ್ಬೇಕು. ಬೆಳ್ಬಿಟ್ಟ ಹುಡ್ಗ. ಇನ್ನೂ ತುಂಬಾ ಇದೆ ಕೆಲಸ. ಆಕ್ಚುಲಿ ಹೆಂಗ್ ಗೊತ್ತಾ, ಕಮೆಂಟ್ ಮಾಡೋಣ ಅಂತ ಅನ್ಕೊಂಡೆ, ನಿನ್ ಬ್ಲಾಗ್ ನೋಡ್ತಾ ಇದ್ದೆ, ಓಕೆನಾ. ಬಟ್ ನಾನು ಯೂಟ್ಯೂಬ್ ಅಲ್ಲಿ ನಾನು Gmail ರಿಜಿಸ್ಟರ್ ಆಗಿರ್ಲಿಲ್ಲ, ಸೊ ಹಂಗಾಗಿ ನಾನು ಕಮೆಂಟ್ ಮಾಡಕ್ ಆಗ್ಲಿಲ್ಲ. ಐ ವಿಲ್ ಶೋ ಯು. ನಾನು ಏನ್ ಹೇಳ್ತೀವಿ ವಿಸ್ಮಯ ಅಕ್ಕ ಬಗ್ಗೆ, ಲೈಕ್ ಮ್ಯಾಜಿಕಲ್ ಇವಾಗ ನಿನ್ ಇವಾಗ ಸ್ಟಾರ್ಟ್ ಮಾಡಿದೆ ಈ ಕೋರ್ಸ್, ಲೈಕ್ ವಿಸ್ಮಯ ಅಕ್ಕ ಕೋರ್ಸ್ ಇವಾಗ ಸ್ಟಾರ್ಟ್ ಮಾಡಿದಾಳೆ ಅವಳು, 61 ಡೇ ಕೋರ್ಸ್. ಹೌದು, ಅನ್ಸಿದೆ ನಿಂಗೆ? ಇಟ್ಸ್ ಅಮೇಸಿಂಗ್ ಆಕ್ಚುಲಿ. ಗೊತ್ತಾ, ಎವ್ರಿ ಡೇ ನನ್ಗೆ ಒಂಥರ ಮಿರಾಕಲ್ ಅನ್ಸುತ್ತೆ. ಅಂದ್ರೆ ನಾವು ಇಷ್ಟು ದಿನ ನಾವೇನೋ ಅಬ್ಸರ್ವ್ ಮಾಡಿರೋ ನಮ್ಮ ಲೈಫಲ್ಲಿ, ಲೈಕ್ ಏನಾಗ್ತಾ ಇದೆ ಏನು. ಡೆಫಿನೆಟ್ಲಿ ಏನಂದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಅಂಡ್ ಏನೇ ಆದ್ರೂ ಕೂಡ ಇತ್ತಲ್ಲ, ವಿ ಫೀಲ್ ಇಟ್ ಲೈಕ್ ಓಕೆ, ನಮ್ಗೆ ಫರ್ದರ್ ಏನೋ ಇದೆ, ಲೈಕ್ ಸಮಥಿಂಗ್ ಬಿಗ್ ಎಷ್ಟು ಕಮ್ ಅಂತ ಹಂಗೆ ಫೀಲ್ ಆಗುತ್ತೆ. ದಿನ ಆದ್ಮೇಲೆ ಕೇಕ್ ನ ಟ್ರೈ ಮಾಡ್ತಿರೋದು. ಥ್ಯಾಂಕ್ ಯು. ನಾನಂತೂ ಇವನ್ ಡಯಟ್ ಬ್ರೇಕ್ ಮಾಡ್ತಾ ಇಲ್ಲ ಗೈಸ್. ಈ ಓನ್ಲಿ ರಿಕ್ವೆಸ್ಟೆಡ್ ಫಾರ್ ದ ಕೇಕ್. ಕಾಫಿ ಹೋಲ್ ಹಾರ್ಟೆಡ್ ಕಾಫಿ ಗೈಸ್. ಥ್ಯಾಂಕ್ ಯು. ಗೈಸ್ ಅಂತ್ಯಾ? ಗೈಸ್ ಅಲ್ಲ, Happy ಹ್ಯಾಪಿ ಸೋಲ್ಸ್. ಹ್ಯಾಪಿ ಸೋಲ್ಸ್. ಇದೇನಿದು? ರಂಜಿತ್ ಕಮ್ಯುನಿಟಿ. ದಿಸ್ ಈಸ್ ಪಾಸ್ತಾ. ಇದೇನೋ ತಿನ್ನೋದು ನೀನು? ನಾನ್ ಡೈಲಿ ತಿನ್ನಲ್ಲ. ನಾನು ಇದು ಫಸ್ಟ್ ಟೈಮ್ ತಿಂತಿರೋದು. ಇದು ತಿಂದಿದ್ದೀನಿ, ಬಟ್ ಇಷ್ಟೊಂದು ತಿಂದಿರ್ಲಿಲ್ಲ. ಅದಷ್ಟು ಕೊಟ್ಟಿದ್ದಾರೆ. ಇನ್ನೊಂದು ಆಲ್ರೆಡಿ ಕೇಕ್ ಮುಗೀತು. ಎಲ್ಲ ನೀನೇ ಮುಗಿಸಿದ್ದು? ನಾನೇ ಮಾಡಿದ್ದು. ಕಾಫಿ ಫಸ್ಟ್. ಹ್ಯಾಪಿ ಸೋಲ್ಸ್, ಲೆಟ್ಸ್ ಟ್ರೈ ಪಾಸ್ತಾ. ಎಷ್ಟು ಚೇಂಜಸ್ ಏನಿದೆ ಲೈಕ್ ಒನ್ ವೀಕ್ ಇಂದ ಪ್ರಾಕ್ಟೀಸಾ? ಹಾ, 1 ವೀಕ್ ಆಯ್ತು. ಆಕ್ಚುಲಿ ಇವತ್ತು ಡೇ 3 ಅಗೇನ್. ನಾನು ಹೇಳ್ದಲ್ಲ, ಏನಂದ್ರೆ ಸೆಂಟ್ರಲ್ ನಂದು ಬ್ರೇಕ್ ಆಯ್ತು ಊರಿಗೆ ಹೋದಾಗ. ಸೊ ಅಗೇನ್ ಐ ಸ್ಟಾರ್ಟೆಡ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ಬಿಗಿನಿಂಗ್ ಇಂದ ಡೇಸ್ ನ ಸ್ಟಾರ್ಟ್ ಮಾಡಿದೆ. ಅಂಡ್ ಎವ್ರಿ ಡೇ ಅದು ಥ್ಯಾಂಕ್ ಯು ನೋಟ್ ಬರಿತಾ ಇರ್ಬೇಕಾದ್ರೆ ಅದು ನನ್ಗೆ ಏನೇ ನೆಗೆಟಿವ್ಸ್ ಇರಲಿ. ನೆನ್ನೆ ನೈಟ್ ಆಕ್ಚುಲಿ ನಾನು ನನ್ನ ತಮ್ಮ ಜೊತೆ ಗಲಾಟೆ ಮಾಡಿದೆ. ಮಾರ್ನಿಂಗ್ ಎದ್ದಾಗ ನನ್ನ ಥ್ಯಾಂಕ್ ಯು ನೋಟಲ್ಲಿ ನನ್ನ ತಮ್ಮನ ನೇಮು, ನಿನ್ನ ನೇಮು, ಅಕ್ಕನ ನೇಮ್ ಬರ್ದಾಗ ಐ ಫೀಲ್ ಸೋ ಹ್ಯಾಪಿ. ನಮ್ಮ ಲೈಫಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಪಾಸಿಟಿವ್ ತಗೋಬೇಕು. ಅವ್ರ ಕೋಪ ಆಗ್ಬೋದು, ಗಿಲ್ಟ್ ಫೀಲ್ ಆಗ್ಬೋದು. ಲೈಕ್ ಈಗ ಫ್ರೆಂಡ್ಸ್ ಆಗ್ಬೋದು, ಜಗಳ ಕಾಮನ್. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಜಗಳ ಕಾಮನ್. ನಾ 24 ಗಂಟೆ ನಾ ಬರೀ ಅದೊಂದು 2 ನಿಮಿಷ ಆಗ್ಬೋದು, ಆ ಸೆಕೆಂಡ್ಸ್ ಜಗಳನ ಇಟ್ಕೊಂಡು ಮೈಂಡಲ್ಲಿ ಇದ್ದಾಗ ರೈಟ್ ಅಪ್ ಮಾಡ್ತಾ ಇರ್ಬೇಕಾದ್ರೆ ಹೆಂಗ್ ಸೆನ್ಸ್ ಆಗುತ್ತೆ ಗೊತ್ತಾ, ನನ್ಗೆ ಹೆಂಗ ಅನ್ಸುತ್ತೆ ಅಂತಂದ್ರೆ, ಓಕೆ ನಾನು ಇಷ್ಟೊಂದು ಬ್ಲೆಸ್ಡ್ ಇದೀನ, ದೆನ್ ವೈ ಆಲ್ವೇಸ್ ಕಂಪ್ಲೇಂಟ್. ಅಕ್ಕ ಹೇಳ್ತಾರಲ್ಲ, ಕಂಪ್ಲೇಂಟ್ ಲೆಸ್ ಗ್ರಾಟಿಟ್ಯೂಡ್ ಮೋರ್ ಅಂತ. ದಟ್ ಇಸ್ ಟ್ರೂ. ಈಗ ಹೆಂಗೆ ಅಂತಂದ್ರೆ ನನ್ಗೆ ಹಂಗೆ ಅನ್ಕೋತಾ ಇದ್ದೆ, ಒಂದು ಜಾಬ್ ಚೇಂಜ್ ಆಪ್ಷನ್ ಸಿಕ್ಕರೆ ಬೆಟರ್ ಅನ್ಸ್ತಾ ಇತ್ತು. ಐ ಫೌಂಡ್ ಅ ಬೆಟರ್ ಜಾಬ್. ಇಟ್ಸ್ ಅ ಬೆಟರ್ ಪ್ಯಾಕೇಜ್. ನಾವು ಇಟ್ಸ್ ಅ ಹ್ಯಾಪಿ ಸೋಲ್ಸ್. ವಿ ಆರ್ ಎಂಡ್ ಅಪ್ ವಿತ್ ಅ ಮೀಟಿಂಗ್. ಆಕ್ಚುಲಿ ಮೀಟಿಂಗ್ ಅಲ್ಲ, ಇಟ್ಸ್ ಒಂಥರ ಕೊಲಾಬ್ರೇಷನ್. ಏನೋ ತುಂಬಾ ಹೇಳ್ಕೊಳ್ಳೋದಿತ್ತು ಲೈಫಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಂತಾನೆ ಹೇಳ್ಬೋದು. ಐ ಆಮ್ ಸೋ ಹ್ಯಾಪಿ, ಸೋ ರಿಲ್ಯಾಕ್ಸ್ಡ್. ಮತ್ತೆ ಯಾವ ವರ್ಷ ಸಿಗೋದು? ಮತ್ತೆ 1.5 ವರ್ಷ ಆದ್ಮೇಲೆ ಅಗೇನ್ 1.5 ವರ್ಷ ಗ್ಯಾಪ್ ಆಲ್ಮೋಸ್ಟ್ ಇದೆ. ಸೊ 1.5 ವರ್ಷ ಅಲ್ಲ, ನೆಕ್ಸ್ಟ್ ಮೇ ಬಿ ನಮ್ಮ ಯೂನಿವರ್ಸ್ ಯಾವಾಗ ಓಕೆ ಮೀಟ್ ಆಗಿ ಅಂತ ಅನ್ನುತ್ತೋ ದೆನ್ ವಿಲ್ ಮೀಟ್ ಅಂತ ಹೇಳ್ತಾ, ದೆನ್ ಐ ಆಮ್ ಸೋ ಹ್ಯಾಪಿ. ನನ್ನ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಯು. ಆಕ್ಚುಲಿ ಹೇಳ್ಬೇಕಂದ್ರೆ ಅವತ್ತು ನಾನು ಕಾಲ್ ಮಾಡಿಲ್ಲ ಅಂದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಈ ತರ ಎಲ್ಲ ಇದೆ, ಹಿಂಗೆಲ್ಲ ಮಾಡ್ಬೋದು ಅಂತ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಲೈಫ್. ರೀಲ್ಸ್ ಬಗ್ಗೆ ಏನ್ ಮಾತಾಡ್ತೀಯಾ? ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್. ಅಂಡ್ ಇದೇ ತರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅಂತ ನನ್ಗಂತೂ ಹೋಪ್ಸ್ ಇದೆ. ಡೆಫಿನೆಟ್ಲಿ ನನ್ಗೂ ಕೂಡ ನಿಮ್ ಜೊತೆ ಜಾಯ್ನ್ ಆಗ್ಬೇಕಂತ ಇದೆ. ಬಟ್ ಶೋರ್ ಸೂನ್ ನಾವೊಂದು ರೀಲ್ ಪ್ಲಾನ್ ಮಾಡೋಣ. ಓಕೆ, ಒಂದು ತರ ಚೆನ್ನಾಗಿರ್ಲಿ, ಕಾಮಿಡಿ ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಯಾವ್ದಾದ್ರು ಮಾಡೋಣ, ಚೆನ್ನಾಗಿ ಬರುತ್ತೆ. ವಿಲ್ ಡೂ ಇಟ್. ಎನಿಥಿಂಗ್ ಕ್ಯಾನ್ ಬಿ ಡನ್. ಎಸ್, ಸೈನಿಂಗ್ ಅಪ್ ಗೈಸ್. ಸೊ ಮೀಟಪ್ ಆಯಿತು, ತುಂಬ ಜಾಸ್ತಿ ಮಾತಾಡಿದ್ದೀವಿ. ಸೊ ಹೋಗ್ತಾ ಇದೀನಿ, ಬಾಯ್. ಇಲ್ಲಿದ್ದೀವಿ, ಇಲ್ಲಿ ಫೋರಮಲ್ಲಿದೆ. ಇಲ್ಲಿ ಹೋಗಿ ಒಂದು ಬ್ಯಾಗ್ ತೊಗೊಬೇಕು. ಬ್ಯಾಗ್ ನೋಡೋಣ. ತುಂಬ ದೊಡ್ಡದಾಯ್ತು ಬ್ಯಾಗು, ಅದಕ್ಕೆ ಒಂದು ಚಿಕ್ಕದೊಂದು ಬ್ಯಾಗ್ ತೊಗೊಳ್ಳೋಣ ಅಂತ. ಇಲ್ಲಿ ಫೋರಮಲ್ಲಿ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ಬರ್ತಿರೋದು, ಹೆಂಗಿರುತ್ತೆ ನೋಡೋಣ. ಸೊ ಬ್ಯಾಗ್ ಬೇಕಿತ್ತು ನನಗೆ, ಚಿಕ್ಕದ ಬ್ಯಾಗು. ಸೊ ಅದೊಂದು ತೊಗೊಂಡಿದ್ದೀನಿ. ನೋಡ್ಬೋದು, ಎಲ್ಲ ಫುಲ್ ಜನ ತುಂಬವ್ರೆ. ಓ ಶಾಪಿಂಗ್ ಮುಗೀತು, ಬ್ಯಾಗ್ ಬೇಕಿತ್ತು ಚಿಕ್ಕದಾಗಿ. ಹೆಂಗಿದ್ದೀನಿ ನೋಡಿ, ಬ್ಯಾಗ್ ತೊಗೊಂಡು ಈಗ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ನೀವು ಹೋಗೋಣ. ಆ್ಯಂಡ್ ಅನುನ ಮೀಟಾಗಿ ತುಂಬ ಖುಷಿ ಆಯಿತು. ತುಂಬ ನಾಲೆಜ್ ಬಿಲ್ಡ್ ಆಯಿತು ನನಗೂ. ತುಂಬ ವರ್ಷನೇ ಆಗೋಯ್ತು ಮೀಟಾಗಿ, ಯಾಕಂದರೆ ನನ್ನ ಸೀನಿಯರ್ ಅವ್ರ ಮಾಡ್ಲಿಂಗ್ ಟೈಮಲ್ಲೆಲ್ಲ. ಸೊ ಮನೆ ಕಡೆ ಹೋಗ್ತಾಯಿದ್ದೀನಿ. ಮನೆಯೆಲ್ಲ ಒಂದೇ ಸಲ ಜಿಮ್ ಸೈಡ್ಗೆ ಹೋಗೋಣ. ಮುಂದೆ ಜಿಮ್ ಬಂದು ಕ್ಲೈಂಟ್ಸ್ನ ಟ್ರೈನ್ ಮಾಡಿ, ಸೊ ಸರಿ ಏನೋ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ನಿಂಗೆ ಹೆಂಗೆ ಅನಿಸ್ತಿದೆ ಈಗ? ಲೈಕ್ ಹೊಸ್ದಾಗ ನಾವು ರೀಲ್ಸ್ ಮಾಡ್ತಾ ಇರೋದು ಆಗ್ಬೋದು, ಈಗ ನಾನು ವ್ಲಾಗ್ ಮಾಡ್ತಾ ಇರೋದಾಗ್ಬೋದು, ನಿಂಗೆ ಹೆಂಗೆ ಅನಿಸ್ತಿದೆ? ಅದು
ತುಂಬ ಚೇಂಜಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ, ತುಂಬ ಚೇಂಜಸ್ ಇದೆ. ತುಂಬ ಡಿಫ್ರೆಂಟು ಚೇಂಜಸ್ಗೂ ಎರಡು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾವು ಇಷ್ಟು ದಿನ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾ ಇದ್ದಿದ್ದೆ ಬೇರೆ, ಬಟ್ ಯೂಟ್ಯೂಬ್ಗಂತ ವ್ಲಾಗ್ ಮಾಡ್ತಾ ಇರೋದೇ ಬೇರೆ. ಸುಮ್ಮನೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋಕ್ಕೆ ಯೋಚನೆ ಬಂದಿದ್ದು ಮಾಡಬೇಕು, ಬಟ್ ವ್ಲಾಗು ನಿನ್ಗೆ ಯೋಚನೆ ಬಂದಿದ್ದು ಮಾಡೋಕ್ಕೆ ಚಾನ್ಸ್ ಇದೆ. ಅದಕ್ಕೆ ನಾವು ಟೈಮ್ ಕೊಟ್ಟು ಸ್ಕ್ರಿಪ್ಟ್ ಮಾಡಿ ಅದಕ್ಕೆ ಡೈಲಾಗ್ಸ್ನೆಲ್ಲ ಕಂಪ್ಲೀಟಾಗಿ ರೀಡ್ ಮಾಡಿ ಯಾವ ಪರ್ಸನ್ಸ್ನ ಜೊತೆಲಿ ಮಾತಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಕ್ಲಾರಿಟಿಯಿಂದ ಹಿಡಿದು ಮಾಡೋದೇ. ನೀನು ಹೆಂಗೆ ಮಾಡ್ತಾ ಇದೆಯೋ ನನಗಂತೂ ಗೊತ್ತಿಲ್ಲಪ್ಪ ದೇವ್ರೆ. ಇನ್ನು ನೆಕ್ಸ್ಟ್ ರೀಲ್ಸ್ ತುಂಬ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸಿನಿಮ್ಯಾಟಿಕ್ ರೀಲ್ಸ್ ಆಗ್ಬೋದು, ನಿನ್ನ ರೀಲ್ ಆಗ್ಬೋದು, ನನ್ನ ಬೇರೆ ಥರ ಜನರ್ ಆಗ್ಬೋದು, ತುಂಬ ಪ್ಲ್ಯಾನ್ ಮಾಡಿದ್ದೀನಿ. ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಎಲ್ಲ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಅರೆ ಒಂದು ಮೇನ್ ಅದು ಯಾರಿಗೂ ಗೊತ್ತಿಲ್ಲಿರೋದೊಂದು, ಎಲ್ಲ ವ್ಲಾಗು ರೀಲ್ಸು ಮಾಡೋದಕ್ಕೆ ಅದಕ್ಕಂತಾನೆ ಟೈಮ್ ಕೊಡ್ತಾರೆ. ಬಟ್ ಈತಿನ ಟೈಮ್ ಹಂಗಲ್ಲ. ಮಾರ್ನಿಂಗ್ 4:30 4 o'clock ಎದ್ದೇಳೋದು, 5 o'clock ಜಿಮ್ ಓಪನ್ ಮಾಡೋದು, ಓವರಾಲ್ ನೈಟ್ ಡೇ ಎಲ್ಲ ಅಲ್ಲೇ ಇದ್ದು ಈ ವ್ಲಾಗ್ನೆಲ್ಲ ಹೆಂಗೆ ಟೈಮ್ ಕೊಡ್ದವನು ದೇವರಣೆಗೂ ನನಗೆ ಗೊತ್ತಿಲ್ಲ. ನಾನಾದ್ರು 10 hour ನಿದ್ದೆ ಹೋಗ್ತೀನಿ, ಈತನ ಎಷ್ಟು ಅವರ್ ನಿದ್ದೆ ಹೋಗ್ತಾವನು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಸಾಧನೆ ಮುಂದೆ ಇದೆ, ಆ ಸಾಧನೆ ನೀವು ನೋಡ್ತೀರಾ. ಅದು ನಿಮ್ಮ ಪ್ರತಿಫಲ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಈ ಮೂರಿದ್ರೆ ಸಾಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಬಾಯ್. ಬಾಯ್.